ರನ್ ಮೆಷಿನ್ ವಿರಾಟ್ ಕೊಹ್ಲಿ ಇತ್ತೀಚೆಗೆ ಮತ್ತೆ ವಿಶ್ವದ ನಂಬರ್ ಒನ್ ಏಕದಿನ ಬ್ಯಾಟರ್ ಆಗಿ ಹೊರಹೊಮ್ಮಿದ್ರು. ಐಸಿಸಿ ಅವರು ಈ ಹಿಂದೆ ಒಟ್ಟು 825 ದಿನಗಳ ಕಾಲ ಮಾತ್ರ ನಂಬರ್ ಒನ್ ಸ್ಥಾನದಲ್ಲಿದ್ರು ಅಂತ ತಿಳಿಸಿತ್ತು. ಆದ್ರೆ ಈ ಅಂಕಿಅಂಶ ತಪ್ಪಾಗಿದ್ದು ಈಗ ಅದನ್ನ ಐಸಿಸಿ ಅಧಿಕೃತವಾಗಿ ಸರಿಪಡಿಸಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಮಾಡಿದ್ದ ಒಂದು ದೊಡ್ಡ ಎಡವಟ್ಟು ಈಗ ಸರಿ ಹೋಗಿದೆ. ಕೊಹ್ಲಿ ಅವರು ನಂಬರ್ ಒನ್ ಪಟ್ಟದಲ್ಲಿ ಕಳೆದ ದಿನಗಳ ಸಂಖ್ಯೆಯನ್ನ ಐಸಿಸಿ ಈಗ ಸುಮಾರು ಎರಡರಷ್ಟು ಹೆಚ್ಚಿಸಿದೆ. ಜನವರಿ 14, 2026ರಂದು ಐಸಿಸಿ ಹೊಸ ಶ್ರೇಯಾಂಕ ಪಟ್ಟಿಯನ್ನ ಬಿಡುಗಡೆ ಮಾಡಿದಾಗ ವಿರಾಟ್ ಕೊಹ್ಲಿ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಇದುವರೆಗೆ ಒಟ್ಟು 825 ದಿನಗಳ ಕಾಲ ಮಾತ್ರ ನಂಬರ್ ಒನ್ ಸ್ಥಾನದಲ್ಲಿದ್ರು ಅಂತ ವರದಿ ಮಾಡಿತ್ತು. ಈ ಅಂಕಿಅಂಶದ ಪ್ರಕಾರ ಅವರು ಸಾರ್ವಕಾಲಿಕ ಪಟ್ಟಿಯಲ್ಲಿ 10ನೇ ಸ್ಥಾನದಲ್ಲಿದ್ರು. ಆದ್ರೆ ಕ್ರಿಕೆಟ್ ಅಂಕಿಅಂಶ ಪ್ರಿಯರು ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ನಂತರ ಐಸಿಸಿ ತನ್ನ ದತ್ತಾಂಶವನ್ನ ಮರುಪರಿಶೀಲಿಸಿ ಈಗ ತಿದ್ದುಪಡಿ ಮಾಡಿದೆ. ಹೊಸ ದಾಖಲೆಯ ಅಂಕಿಅಂಶಗಳು ಐಸಿಸಿ ನೀಡಿರುವ ಹೊಸ ಮಾಹಿತಿ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಏಕದಿನ ಶ್ರೇಯಾಂಕದಲ್ಲಿ ನಂಬರ್ ಒನ್ ಸ್ಥಾನವನ್ನ ಅಲಂಕರಿಸಿದ ಒಟ್ಟು ದಿನಗಳು 1547. ಈ ತಿದ್ದುಪಡಿಯೊಂದಿಗೆ ವಿರಾಟ್ ಕೊಹ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ಕಾಲ ನಂಬರ್ ಒನ್ ಆಗಿದ್ದ ಬ್ಯಾಟರ್ಗಳ ಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೆ ಜಿಗಿದಿದ್ದಾರೆ. ಭಾರತದ ಪರ ಅತಿ ಹೆಚ್ಚು ಕಾಲ ಅಗ್ರ ಸ್ಥಾನದಲ್ಲಿದ್ದ ದಾಖಲೆ ಈಗ ಮತ್ತಷ್ಟು ಗಟ್ಟಿಯಾಗಿದೆ. ವೆಸ್ಟ್ ಇಂಡೀಸ್ನ ವಿವಿಯನ್ ರಿಚರ್ಡ್ಸ್ 2306 ದಿನಗಳ ಕಾಲ ನಂಬರ್ ಒನ್ ಸ್ಥಾನದಲ್ಲಿದ್ರು. ಬ್ರಿಯನ್ ಲಾರಾ 2079 ದಿನಗಳ ಕಾಲ ನಂಬರ್ ಒನ್ ಸ್ಥಾನದಲ್ಲಿದ್ರು. ಈಗ ವಿರಾಟ್ ಕೊಹ್ಲಿ 1547 ದಿನಗಳ ಕಾಲ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ. ಇನ್ನು 2013ರಲ್ಲಿ ಮೊದಲ ಬಾರಿಗೆ ನಂಬರ್ ಒನ್ ಪಟ್ಟಕ್ಕೇರಿದ ವಿರಾಟ್ ಕೊಹ್ಲಿ ಇದುವರೆಗೆ ಒಟ್ಟು 11 ಬಾರಿ ಶ್ರೇಯಾಂಕದಲ್ಲಿ ಅಗ್ರಸ್ಥಾನವನ್ನ ಮರಳಿ ಪಡೆದಿದ್ದಾರೆ. 2017ರಿಂದ 2021ರ ನಡುವೆ ಅವರು ಸತತವಾಗಿ 1257 ದಿನಗಳ ಕಾಲ ಅಗ್ರ ಸ್ಥಾನದಲ್ಲಿದ್ರು. ನ್ಯೂಜಿಲೆಂಡ್ ವಿರುದ್ಧದ ಇತ್ತೀಚಿನ ಪಂದ್ಯದಲ್ಲಿ 93 ರನ್ ಸಿಡಿಸುವ ಮೂಲಕ 4 ವರ್ಷಗಳ ನಂತರ ಮತ್ತೆ ನಂಬರ್ ಒನ್ ಪಟ್ಟಕ್ಕೆ ಏರಿದ್ದಾರೆ. ಐಸಿಸಿ ತನ್ನ ಆರಂಭಿಕ ವರದಿಯಲ್ಲಿ ಕೊಹ್ಲಿ ಅವರ ಕೇವಲ ಒಂದು ನಿರ್ದಿಷ್ಟ ಅವಧಿಯ ದಿನಗಳನ್ನು ಮಾತ್ರ ಲೆಕ್ಕ ಹಾಕಿತ್ತು. ಆದರೆ ಕೊಹ್ಲಿ ಅವರು 2013ರಿಂದ ಇಲ್ಲಿವರೆಗೆ ಒಟ್ಟು 11 ಬಾರಿ ನಂಬರ್ ಒನ್ ಪಟ್ಟಕ್ಕೆ ಏರಿ ಇಳಿದಿದ್ದಾರೆ. ಎಲ್ಲ ಅವಧಿಗಳನ್ನ ಒಟ್ಟಾಗಿ ಸೇರಿಸಿದಾಗ ಅದು 1547 ದಿನಗಳಾಗತ್ತೆ. ಈ ಹೊಸ ಅಂಕಿಅಂಶಗಳೊಂದಿಗೆ ವಿರಾಟ್ ಕೊಹ್ಲಿ ಅತಿ ಹೆಚ್ಚು ಕಾಲ ನಂಬರ್ ಒನ್ ಸ್ಥಾನದಲ್ಲಿದ್ದ ಭಾರತೀಯ ಬ್ಯಾಟರ್ ಎಂಬ ಹೆಗ್ಗಳಿಕೆಯನ್ನ ಮತ್ತಷ್ಟು ಗಟ್ಟಿಗೊಳಿಸಿಕೊಂಡಿದ್ದಾರೆ. ಸೌರವ್ ಗಂಗೂಲಿ, ಎಂಎಸ್ ಧೋನಿ ಮತ್ತು ಸಚಿನ್ ತೆಂಡೂಲ್ಕರ್ ಅವರಂತಹ ದಂತ ಕಥೆಗಳಿಗಿಂತಲೂ ಕೊಹ್ಲಿ ಬಹಳ ಮುಂದಿದ್ದಾರೆ.